ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಹಾಫ್ ಮೂನ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ, 10 ನೀಡಲ್ ನಂಬರ್ನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10, 11 ಆದರೂ ತೊಗೊಳ್ಬೋದು ಅಥವಾ 9 ಆದರೂ ತೊಗೊಳ್ಬೋದು. ಇವಾಗ ನೋಡಿ, ಈ ಥರ 2 ಬೆರಳ ಮೇಲೆ ತುದಿನ ಇಟ್ಕೊಂಡು ಈ ಥರ ದಾರನ ಹಿಂದೆ ಇಟ್ಕೋಬೇಕು. ಅಲ್ಲಿ ನಾಟ್ ಹಾಕ್ತಾ ಇಲ್ಲ, ನಾಟ್ ಹಾಕ್ಕೋಬಾರ್ದು. ಈ ಥರ ಜಸ್ಟ್ ದಾರನ ಈ ಥರ ಇಟ್ಕೊಂಡು ಆ 2 ಮಧ್ಯೆ ಏನು ದಾರ ಬಂದಿರುತ್ತಲ್ಲ ನೋಡಿ, ನಾಟ್ ಹಾಕಿಲ್ಲ ಅಲ್ಲಿ. ಆ 2 ಮಧ್ಯೆ ಏನು ದಾರ ಬಂದಿರುತ್ತೆ ಅದನ್ನು ನೀಡಲ್ಲಿಂದ ಈ ಥರ ಜಸ್ಟ್ ಈ ಥರ ಮೇಲಕ್ಕೆ ಎಳ್ಕೋಬೇಕು. ನೋಡಿ, ಅಲ್ಲೊಂದು ಸಿಂಪಲ್ಲಾಗಿ ಒಂದು ನಮಗೆ ಹೋಲ್ ಕ್ರಿಯೇಟ್ ಆಗುತ್ತೆ. ನೋಡಿ, ಜಸ್ಟ್ ಈ ಥರ ಎಳ್ಕೋಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ಅಲ್ಲಿ ನಾವು ಅದು ಹಿಂದಿನ ಬಿಗಿಯಾಗಿ ಹಿಡ್ಕೋಬಾರ್ದು, ಒಂದು ಸ್ವಲ್ಪ ಲೂಸೆಲ್ಲ ಇಟ್ಕೊಂಡು ಚೈನ್ನ ಹಾಕ್ಕೋಬೇಕು. ನಾವು 8 ಚೈನ್ನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡಿ 8 ಚೈನ್ನ ನಾರ್ಮಲ್ ಚೈನ್ ಸ್ಟಿಚ್ನ ಹಾಕ್ಕೊಳ್ಬೇಕು. 8 ಚೈನ್ ಸ್ಟಿಚ್ನ ನಾವಿಲ್ಲಿ ಹಾಕ್ಕೋಬೇಕು. ಕೆಳಗಿನ ದಾರ ಆ ಥರ ಹಿಡ್ಕೊಂಡೇ ಇರಬೇಕು, ಅದು ರೌಂಡ್ ಆಗೋಲ್ಲಿ ಹೋಗುತ್ತೆ. ಅದು ಥರ 8 ಚೈನ್ ಸ್ಟಿಚ್ನ ಹಾಕಿ ನಾರ್ಮಲ್ ಚೈನ್ ಸ್ಟಿಚ್, ನಾನಿಲ್ಲಿ 8 ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಫಸ್ಟ್ ನಾವೇನು ಹಾಕಿರ್ತೀವಲ್ಲ ಚೈನ್ ಸ್ಟಿಚ್, ಅಲ್ಲಿ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ. 8 ಚೈನ್ ಸ್ಟಿಚ್ ಹಾಕಾದ್ಮೇಲೆ ಫಸ್ಟ್ ಏನು ಹಾಕಿರ್ತೀವಲ್ಲ ಲಾಕ್, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ನಾರ್ಮಲ್ ಒಂದು ಸಿಂಪಲ್ ಲಾಕ್ ಹಾಕ್ಕೋಬೇಕು. ಆ ಹಿಂದಿನ ದಾರನ ಅದೇ ಥರ ಇಟ್ಕೊಂಡಿರ್ಬೇಕು ಕೈಯಲ್ಲಿ, ಅದನ್ನು ಬಿಡೋ ಹಾಗಿಲ್ಲ. ಈ ಥರ ನಾವು ಅದನ್ನು ಇಲ್ಲಿ ಲಾಕ್ ಹಾಕ್ಕೊಳ್ಬೇಕು. ನೋಡಿ, ನೀಡಲ್ ಹೋಲಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಬಂದು ಒಂದು ಸಿಂಪಲ್ ಲಾಕ್, ಒಂದು ಸಿಂಪಲ್ ಲಾಕ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಆ ಹಿಂದ್ಗಡೆ ಇರೋ ದಾರನೂ ಕೂಡ ನಾವು ಹಿಡ್ದಿರ್ಬೇಕು. ಇದು ತುಂಬ ಟೈಟಾಗೂ ಮಾಡ್ಕೋಬಾರ್ದು, ತುಂಬ ಲೂಸಾಗೂ ಇಟ್ಕೋಬಾರ್ದು, ನಾರ್ಮಲ್ಲಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ಈ ಥರ ಎಳೆ ಎಳೆ ದಾರಗಳು ಬಂದುಬಿಡುತ್ತೆ. ಇಲ್ಲಿ ಲಾಕ್ ಹಾಕಾದ್ಮೇಲೆ ಒಂದು ಸೆಕೆಂಡ್ ನೋಡಿ, ಇಲ್ಲಿ ನಾನು ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಆ ರೌಂಡಲ್ಲಿ ಏನು ಬಂದಿರುತ್ತಲ್ಲ ನಮ್ಮದು, ನೋಡಿ ಈ ಥರ ನೀಡಲ್ ಮೇಲೆ ದಾರ ತೊಗೊಂಡು ಆ ರೌಂಡ್ ಶೇಪ್ ಏನು ಹಾಕಿರ್ತೀವಲ್ಲ ಅದ್ರ ಒಳಗಡೆ ಇನ್ಸರ್ಟ್ ಮಾಡಿ ದಾರನ ತೊಗೊಂಡು ಬಂದು ಹಾಫ್ ಚೈನ್ ಸ್ಟಿಚ್ನ ನಾವಿಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಹಾಫ್ ಚೈನ್ ಸ್ಟಿಚ್. ನೆಕ್ಸ್ಟ್ ಅದೇ ಥರ ಹಾಫ್ ಚೈನ್ ಸ್ಟಿಚ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಆ ಸರ್ಕಲಲ್ಲೇ ಒಳಗಡೆ ಇನ್ಸರ್ಟ್ ಮಾಡಿ, ಸರ್ಕಲ್ ಒಳಗೆ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಬಂದು ಮತ್ತೆ ಒಂದು ಹಾಫ್ ಕ್ರೋಶಾ ಡಿಸೈನ್ನ ಮಾಡ್ಕೋಬೇಕು. 2 ದಾರದಲ್ಲೂ ನೀಡಲ್ ಮೇಲೆ ದಾರ ತೊಗೊಂಡು ಬಂದು ಈ ಥರ ಒಳಗೆ ಇನ್ಸರ್ಟ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಬಂದು ಇಲ್ಲಿ 3 ಏನು ಸಿಗುತ್ತಲ್ಲ ನಮಗೆ ಹೋಲು, 3 ಗ್ಯಾಪಲ್ಲೂ ನಾವು ದಾರನ ತೊಗೊಳ್ಬೇಕು. ಈ ಥರ ಇಲ್ಲಿ ನಮಗೆ 16 ಹಾಫ್ ಚೈನ್ ಆಗುತ್ತೆ. 16 ಹಾಫ್ ಚೈನ್ನ ನಾವಿಲ್ಲಿ ಹಾಕ್ಬೋದು. ಕಂಪ್ಲೀಟಾಗಿ ಇದೇ ಥರ ನೀಡಲ್ ಮೇಲೆ ದಾರ ತೊಗೊಳ್ಳೋದು, ಆ ರಿಂಗ್ ಒಳಗಡೆ ಇನ್ಸರ್ಟ್ ಮಾಡೋದು, ಮತ್ತು ದಾರ ತೊಗೊಂಡು ಬಂದು
3 ಹೋಲ್ನಲ್ಲೂ ಕೂಡ ಒಂದೇ ಸರ್ತಿ ಅದನ್ನು ತಗೊಂಡು ಲಾಕ್ ಮಾಡೋದು. ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಸೊ ನಾನು ಈ ಥರ ಹಾಕ್ತಾಯಿದ್ದೀನಿ ಇಲ್ಲಿ. ಲಾಸ್ಟಿಗೆ ಏನು ಮಾಡೋದು, ನಾವಲ್ಲಿ 2 ಚೈನ್ ಏನು ಹಾಕಿರ್ತೀವಲ್ಲ ಗ್ಯಾಪು, ಸೊ ಅಲ್ಲಿ ಒಂದು ಸಿಂಪಲ್ ಲಾಕ್ ಆದಮೇಲೆ 2 ಚೈನ್ ಸ್ಟಿಚ್ನ ಹಾಕಿ ಈ ಥರ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ನಾವಲ್ಲಿ 2 ಚೈನ್ ಏನು ಲಾಕ್ ಹಾಕಿರ್ತೀವಲ್ಲ, ಸೊ ಆ ಹೋಲಲ್ಲೇ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ, ಅದೇ ಹೋಲಲ್ಲೇ ಇನ್ಸರ್ಟ್ ಮಾಡಿ ಒಂದು ಹಾಫ್ ಕ್ರೋಶನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಅದೇ ಹೋಲಲ್ಲೇ ಹಾಕಿ ಒಂದು ಹಾಫ್ ಕ್ರೋಶ. ಇವಾಗ 2ನೇ ಹೋಲಲ್ಲಿ ಹಾಕಬೇಕು. ಅದರ ಪಕ್ಕದಲ್ಲೇ ಒಂದು ಹೋಲ್ ಕಾಣಿಸ್ತಿದೆಯಲ್ಲ ನೋಡಿ, ಆ ಹೋಲಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು. ನೀಡಲ್ ಮೇಲೆ ದಾರ ತಗೊಂಡು ಇವಾಗ 2ನೇ ಹೋಲಲ್ಲಿ ಹಾಕಿ ದಾರ ತೊಗೊಂಡು ಬಂದು ಹಾಫ್ ಕ್ರೋಶ. ಅಲ್ಲಿ 3 ಹೋಲ್ ಇರುತ್ತಲ್ಲ, 3 ಹೋಲಲ್ಲೂ ಒಂದೇ ಸರ್ತಿ ಈ ಸಲ, ಮತ್ತು ಸೆಕೆಂಡ್ ಟೈಮ್ ಕೂಡ ಅದೇ ಹೋಲಲ್ಲೇ ಹಾಕೋದು. ಮತ್ತು 3 ಸೇರಿ ಒಂದು ಲಾಕ್. ನೆಕ್ಸ್ಟ್ ಇವಾಗ 3ನೇದರಲ್ಲಿ ಒಂದು ಸರ್ತಿ ಅಷ್ಟೇ ಮಾಡಬೇಕು ಹಾಫ್ ಕ್ರೋಶನ. 3ನೇ ಹೋಲಲ್ಲಿ ಮಾಡ್ತಾಯಿದ್ದೀನಿ ನೋಡಿ, ಒಂದು ಸರ್ತಿ ಅಷ್ಟೇ. ನೆಕ್ಸ್ಟ್ ನಾವು 4ನೇ ಹೋಲನ್ನು ಫಸ್ಟ್ ಹೋಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 4ನೇ ಹೋಲಲ್ಲಿ 2 ಸರ್ತಿ ಹಾಫ್ ಕ್ರೋಶ, ಒಂದು ಸರ್ತಿ ಮತ್ತು ಅದೇ ಹೋಲಲ್ಲಿ 2 ಸರ್ತಿ, 1 2 2 ಸರ್ತಿ ಮಾಡಬೇಕು. 1 ಹೋಲ್ ಫಸ್ಟ್ ಹೋಲ್ ಮತ್ತು 2ನೇ ಹೋಲಲ್ಲಿ 2 ಸರ್ತಿ, 3ನೇ ಹೋಲಲ್ಲಿ ಒಂದೇ ಸರ್ತಿ. ನೆಕ್ಸ್ಟ್ 4ನೇ ಹೋಲನ್ನು ಕೂಡ ನಾವು ಫಸ್ಟ್ ಹೋಲ್ ಅಂತ ಕನ್ಸಿಡರ್ ಮಾಡಬೇಕು. ಇದೇ ಥರ ಕಂಪ್ಲೀಟ್ ಡಿಸೈನಲ್ಲಿ 2 2 1 ಈ ಥರ ಹಾಕ್ತಾ ಹೋಗಬೇಕು. 4ನೇ ಹೋಲಲ್ಲಿ 2 ಸರ್ತಿ, 5ನೇ ಹೋಲಲ್ಲಿ 2 ಸರ್ತಿ, 6ನೇ ಹೋಲಲ್ಲಿ 1 ಸರ್ತಿ. ನೆಕ್ಸ್ಟ್ 7 8 2 ಸರ್ತಿ, 9ರಲ್ಲಿ 1 ಸರ್ತಿ. ಇದೇ ಥರ ಕಂಪ್ಲೀಟ್ ಡಿಸೈನ್ ಪೂರ್ತಿಯಾಗಿ ನಾವು ಹಾಕ್ತಾ ಬರಬೇಕು. ಫಸ್ಟು 8 ಎಳೆ ಚೈನ ಮಾಡಿಕೊಂಡು ಅದನ್ನು ಫಸ್ಟ್ ಚೈನಲ್ಲಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟು ಸಿಂಗಲ್ ಕ್ರೋಶ 16 ಕ್ರೋಶನ ಹಾಕಿಬಿಟ್ಟು ಫಸ್ಟ್ ಲಾಕ್ ಏನು ಮಾಡಿರ್ತೀವಲ್ಲ ಆ ಲಾಕಿಗೆಲ್ಲ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಕಂಪ್ಲೀಟ್ ಒಂದು ಡಿಸೈನ್ ಫುಲ್ ಈ ಥರ ಹಾಕ್ತಾ ಬರಬೇಕು ಹಾಫ್ ಕ್ರೋಶ. ಮತ್ತು ನೆಕ್ಸ್ಟ್ ನಾವಲ್ಲಿ 2 ಕಂಬ ಏನು ಹಾಕಿರ್ತೀವಲ್ಲ ಅಲ್ಲಿ ಒಂದು ಸಿಂಗಲ್ ಲಾಕ್ ಈ ಥರ ಎಂಡ್ ಮಾಡೋದು. ಎಂಡ್ಗೆ ನಾವು ಈ ಥರನ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಫಸ್ಟ್ ಯಾವ ಥರ ಹಾಕಿದ್ವಿ ಅದೇ ಥರ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು, ಉಲ್ಟಾ ತಿರುಗಿಸಿದ್ರೆ ನಮಗಿಲ್ಲಿ ಹೋಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀಡಲ್ ಮೇಲೆ ದಾರ ತೊಗೊಂಡು ಆ 2 ಚೈನ್ ಗ್ಯಾಪಲ್ಲೇ ತೊಗೊಂಡು ಲಾಕ್ ಎಲ್ಲಿ ಮಾಡಿರ್ತೀವಿ ಅದೇ ಹೋಲಲ್ಲಿ ಒಂದು ಕಂಬ ಹಾಕ್ಕೋಬೇಕು. ಸೊ ನಾನು ಫಸ್ಟ್ಗೆ ಹಾಫ್ ಕ್ರೋಶ ಮಾಡಿದೆ, ಇವಾಗ ಕಂಬ ಹಾಕ್ತಾಯಿದ್ದೀನಿ. 2ರಲ್ಲೊಂದು 2ರಲ್ಲೊಂದು. ಸೇಮ್ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡಿದ್ರಲ್ಲ, ಫಸ್ಟ್ ಹೋಲ್ಗೆ 2 ಟೈಮ್, ಸೆಕೆಂಡ್ ಹೋಲ್ಗೆ 2 ಟೈಮ್, ಥರ್ಡ್ ಹೋಲ್ಗೆ 1 ಟೈಮ್. ಅದೇ ಥರ ಇಲ್ಲಿನೂ ಫಸ್ಟ್ ಹೋಲ್ಗೆ 2 ಕಂಬ ಹಾಕಿಬಿಟ್ಟು ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಸೆಕೆಂಡ್ ಹೋಲ್ ಅಲ್ಲಿ ಕಾಣಿಸುತ್ತೆ ನಿಮಗೆ ಹೋಲ್ ಎಲ್ಲಿದೆ ಅಂತ, ನೀವು ಹಾಕ್ತಾ ಹೋಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೆಕೆಂಡ್ ಹೋಲ್ಗೆ ನಾನು ಇಲ್ಲಿ 2 ಸರ್ತಿ ಕಂಬನ ಹಾಕ್ತಾಯಿದ್ದೀನಿ. ಥರ್ಡ್ ಹೋಲ್ಗೆ ಒಂದೇ ಸರ್ತಿ ಹಾಕಬೇಕು. ಇದೇ ಥರ ಡಿಸೈನ್ ಪೂರ್ತಿ ಕಂಟಿನ್ಯೂ ಆಗುತ್ತೆ. ಸೇಮ್ ಸ್ಟೆಪ್ನನ್ನು ಫಾಲೋ ಮಾಡ್ತಾ ಹೋದರೆ ಕರೆಕ್ಟಾಗಿ ಬರುತ್ತೆ.
4 5 2 ಸರ್ತಿ, 6 1 ಸರ್ತಿ, 7 8 2 ಸರ್ತಿ, 9ನೇ ಚೈನ್ ಲಾಕಲ್ಲಿ 1 ಸರ್ತಿ. ಫಸ್ಟಿಗೆ ಹಾಫ್ ಕ್ರೋಶನ ಹಾಕಿದ್ವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಬನ ಹಾಕ್ತಾಯಿದ್ದೀವಿ. ಈ ಥರ ಕಂಪ್ಲೀಟಾಗಿ ಕಂಬಗಳನ್ನ ಹಾಕಬೇಕು. ಎಷ್ಟು ಬರುತ್ತೆ ಅಂತ ಇಲ್ಲ, ಕೊನೆಗೆ ಎಂಡ್ ನಮಗೆ ಹೋಲ್ ಸಿಗೋವರೆಗೂ ಇದೇ ಥರ ಹಾಕ್ತಾ ಹೋಗಬೇಕು. 2 2 1. ಅದನ್ನು ನೆನ್ಪಿಟ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ, ಏನೂ ಕಷ್ಟ ಏನಿಲ್ಲ ಇದರಲ್ಲಿ. ಸ್ವಲ್ಪ ದಾರಗಳನ್ನ ನೀಟಾಗಿ ಕರೆಕ್ಟಾಗಿ ತಗೊಳ್ಬೇಕಾಗತ್ತೆ. ಕಂಟಿನ್ಯೂ ಆಗಿರುತ್ತೆ ಇದು ಡಿಸೈನ್, ಎಲ್ಲೂ ಸ್ಟಾಪ್ ಮಾಡೋದಿಲ್ಲ, ಚೇಂಜ್ ಮಾಡೋದಿಲ್ಲ, ಕಂಟಿನ್ಯೂ ಆಗಿ ಬರುತ್ತೆ. ನೀವು ಇದರಲ್ಲಿ ಬೇಕಿದ್ದರೆ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಅಲ್ಲಿ 2 ಚೈನ್ ಲಾಕ್ ಏನು ಮಾಡ್ತೀವಲ್ಲ ನಾವು, ಸೊ ಅಲ್ಲಿ ಲಾಕ್ ಆದ ತಕ್ಷಣ ನಾವು ಕಲರ್ ಚೇಂಜ್ನ ಮಾಡ್ಕೋಬೋದು. ಇದೇ ಥರ ಕಂಪ್ಲೀಟ್ ಡಿಸೈನ್ನ 1 2 ಹೋಲಲ್ಲಿ 2 ಸರ್ತಿ, 3ನೇ ಹೋಲಲ್ಲಿ 1 ಸರ್ತಿ, ಇದೇ ಥರ ಕಂಪ್ಲೀಟಾಗಿ ಹಾಕ್ತಾ ಹೋಗಬೇಕು. ಫಸ್ಟು ಹಾಫ್ ಚೈನ್ನ ಹಾಕಿ ನೆಕ್ಸ್ಟು ಕಂಬಗಳು. ನೋಡಿ, ಇದೇ ಥರ ಕಂಪ್ಲೀಟ್ ಡಿಸೈನ್ನ ಕೂಡ ನಾವು ಇದೇ ಥರನೇ ಹಾಕ್ತಾ ಹೋಗೋದು. ಇದಕ್ಕೆ ಹಾಫ್ ಮೂನ್ ಡಿಸೈನ್ ಅಂತ ಹೇಳ್ತೀವಿ. ನೋಡಿ, ಲಾಸ್ಟಲ್ಲಿ ನೀವು 2 ಚೈನ್ ಏನು ಸ್ಟಾರ್ಟಿಂಗ್ ಹಾಕಿರ್ತೀರಲ್ಲ ಅದು ಕಾಣಿಸುತ್ತೆ ನಿಮಗೆ. ಸೊ ಅದರಲ್ಲಿ ಒಂದು ನೀಡಲ್ ಮೇಲೆ ದಾರ ತೊಗೊಳ್ಳೋದೇನಿಲ್ಲ, ಜಸ್ಟ್ ಒಂದು ಸಿಂಪಲ್ ಲಾಕ್, ಈ ಥರ ಲಾಕ್ ಮಾಡೋದು. ಈ ಥರ ಲಾಕ್ ಮಾಡಾದಮೇಲೆ ಮತ್ತೆ ಇಲ್ಲಿ ನಾನು 2 ಚೈನ್ನ ಹಾಕ್ತಾಯಿದ್ದೀನಿ. 1 2 ಚೈನ್ನ ಹಾಕಿ ಮತ್ತೆ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ನಾವು ಹಾಫ್ ಕ್ರೋಶನ ಹಾಕಬೇಕು, ಹಾಫ್ ಕಂಬ. ಫಸ್ಟ್ 2 ಚೈನ್ ಎಲ್ಲಿ ಹಾಕಿರ್ತೀವಲ್ಲ ಅಲ್ಲೇ ಹಾಕಬೇಕು. ಈ ಥರ ನೀಡಲ್ ಮೇಲೆ ದಾರ ತೊಗೊಂಡು 3 ಹೋಲಿಂದ ಒಂದೇ ಸರ್ತಿಯಾಗಿ ದಾರನ ಎಳ್ಕೋಬೇಕು. ಸೊ ಹಾಫ್ ಕ್ರೋಶ, ಎರಡರಲ್ಲೊಂದು ಇಲ್ಲ, ಡೈರೆಕ್ಟಾಗಿ 3 ಹೋಲಿಂದ ಒಂದು ಸರ್ತಿ ಅದನ್ನು ತಗೊಳ್ಬೇಕು. ಇಲ್ಲಿ ಕೂಡ ಸೇಮ್, ಫಸ್ಟ್ ಹೋಲಲ್ಲಿ 2 ಸರ್ತಿ, ಸೆಕೆಂಡ್ ಹೋಲಲ್ಲಿ 2 ಸರ್ತಿ, ಥರ್ಡ್ ಹೋಲಲ್ಲಿ 1 ಸರ್ತಿ. ಡಿಸೈನ್ ಪೂರ್ತಿ ಇದೇ ಮೆಥಡೆ, ಇದೇ ಸ್ಟೆಪ್ಸೇ ಇದೆ ಫಾಲೋ ಮಾಡೋಕ್ಕೆ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ನಾನಿಲ್ಲಿ ನೋಡಿ 1 ಸರ್ತಿ ಆಗಿತ್ತು, ಮತ್ತು ಇವಾಗ ಸೆಕೆಂಡ್ ಟೈಮ್ ಅದೇ ಹೋಲಲ್ಲಿ ಹಾಕಿ ಒಂದು ಹಾಫ್ ಕ್ರೋಶ, ಹಾಫ್ ಕಂಬ ಮಾಡ್ತಾಯಿದ್ದೀನಿ. ಮತ್ತು 2ನೇ ಹೋಲಲ್ಲೂ ಕೂಡ ನೀವು ಇದೇ ಥರ 2 ಸರ್ತಿ, 2ನೇ ಹೋಲ್ ಅದರ ಪಕ್ಕದ ಹೋಲಲ್ಲೇ ನೀವು ನೀಡಲ್ನ ಹಾಕಿ ದಾರ ತೊಗೊಂಡು ಬಂದು 3 ಹೋಲಲ್ಲಿ ಒಂದೇ ಸರ್ತಿ ಎಳ್ಕೋಬೇಕು. ಫಸ್ಟಲ್ಲಿ 2 ಸರ್ತಿ, ಸೆಕೆಂಡಲ್ಲಿ 2 ಸರ್ತಿ, ಥರ್ಡ್ ಹೋಲಲ್ಲಿ 1 ಸರ್ತಿ. ತುಂಬ ಪೇಷನ್ಸಿಂದ ಹಾಕಬೇಕಾಗುತ್ತೆ ಇದು, ಇಲ್ಲಾಂದರೆ ದಾರ ಅದೆಲ್ಲ ಎಳೆದು ಬಂದುಬಿಡುತ್ತೆ. ಒಂದು ಸ್ವಲ್ಪ ಮಿಸ್ ಆದರೆ ಎಲ್ಲ ಡಿಸೈನು ಹೋಗುತ್ತೆ. ಮೂರನೇದ್ರಲ್ಲಿ 1 ಸರ್ತಿ. ಇದೇ ಥರ ಕಂಪ್ಲೀಟ್ ಡಿಸೈನು ನಾವು ಇದೇ ಥರನೇ ಮಾಡ್ಕೋಬೇಕು.
4, 5 2 ಸರ್ತಿ, 6ರಲ್ಲಿ 1 ಸರ್ತಿ, 7, 8 2 ಸರ್ತಿ, 9ರಲ್ಲಿ 1 ಸರ್ತಿ. ನೀವು 4ನೇ ಹೋಲನ್ನು ನೀವು ಫಸ್ಟ್ ಹೋಲ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಅವಾಗ ಈಸಿ ಆಗುತ್ತೆ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ. ತ್ರೀ 6 9 12 ಈ ಥರ ಎಲ್ಲ ಕಂಬದಲ್ಲಿ ಹೋಲಲ್ಲಿ 1 ಸರ್ತಿ ಮಾತ್ರ ಬರುತ್ತೆ. ಸಿಂಗಲ್ ಕಂಬ ಆಗಿರ್ಬೋದು ಅಥವಾ ಹಾಫ್ ಕ್ರೋಶ ಕಂಬ ಆದರೂ ಆಗಿರ್ಬೋದು. ಇದೇ ಥರ ಕಂಪ್ಲೀಟ್ ಡಿಸೈನು ಹಾಕ್ತಾ ಹೋಗಬೇಕು. ಫಸ್ಟು 8 ಎಳೆ ಮಾಡಿಕೊಂಡು ಅದನ್ನು ಫಸ್ಟಿಗೆ ಲಾಕ್ ಹಾಕ್ಕೊಂಡು ಅದರಲ್ಲಿ ಸಿಂಗಲ್ ಲಾಕ್ ಕಂಬಗಳನ್ನ ಸಿಂಗಲ್ ಕ್ರೋಶ ಹಾಕ್ಕೊಂಡು 16 ಸಿಂಗಲ್ ಕ್ರೋಶನ ಹಾಕ್ಕೊಂಡು ನೆಕ್ಸ್ಟ್ ಎಂಡಿಗೆ ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಫಸ್ಟ್ ಹೋಲಲ್ಲಿ 2 ಸರ್ತಿ, ಸೆಕೆಂಡ್ ಹೋಲಲ್ಲಿ 2 ಸರ್ತಿ, ಥರ್ಡ್ ಹೋಲಲ್ಲಿ 1 ಸರ್ತಿ ಹಾಫ್ ಕ್ರೋಶನ ಡಿಸೈನ್ ಮಾಡಿ ಎಂಡ್ಗೆ ಲಾಕ್ ಮಾಡಿ 2 ಚೈನ್ ಗ್ಯಾಪ್ ಟು ಚೈನ್ ಏನು ಹಾಕಿರ್ತೀರಲ್ವ ಅದು ಗ್ಯಾಪಲ್ಲಿ ಎಂಡ್ ಮಾಡಿ ಮತ್ತು 2 ಚೈನ್ ಹಾಕಿ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ಕಂಬಗಳನ್ನ ಹಾಕ್ತಾ ಬರಬೇಕು. ಫಸ್ಟ್ ಹೋಲಲ್ಲಿ 2, ಸೆಕೆಂಡ್ ಹೋಲಲ್ಲಿ 2, ಥರ್ಡಲ್ಲಿ 1. ಇದೇ ಥರ ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲಿ ನೋಡಿ ನಾನೀಗ ಲಾಕ್ ಮಾಡ್ತಾಯಿದ್ದೀನಿ. ಸೇಮ್ 2 ಚೈನ್ ಗ್ಯಾಪ್ ಏನು ಹಾಕಿರ್ತೀರಲ್ವ ಅಲ್ಲೇ ಲಾಕ್ ಮಾಡೋದು. ನೆಕ್ಸ್ಟ್ 2 ಚೈನ್ ಹಾಕಿ ಹಾಫ್ ಕ್ರೋಶನ ನಾವು ಹಾಕ್ತಾಯಿದ್ದೀವಿ. ಈಗ ಹಾಫ್ ಕ್ರೋಶ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ನೀಡಲ್ ಮೇಲೆ ದಾರ ತಗೊಂಡು ನಾರ್ಮಲಾಗಿ ಲಾಕ್ನ ಮಾಡ್ತಾಯಿದ್ದೀನಿ. ಇಷ್ಟು ಲಾಕ್ ಆದಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು ಡಿಸೈನ್ನ. ಬಿಗಿಯಾಗಿರುತ್ತಲ್ಲ ಪ್ರೆಸ್ ಮಾಡಿಕೊಂಡು ಈ ಥರ ಅರ್ಧದಲ್ಲಿ ಅದನ್ನು ಮಡಚಬೇಕು. ಕರೆಕ್ಟ್ ಅರ್ಧದಲ್ಲಿ ಅದನ್ನು ಮಡಚಿಬಿಟ್ಟು ಇವಾಗ ನಾವು ಬೀಡನ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ನೀವು ಮುತ್ತನ್ನಾದರೂ ಇನ್ಸರ್ಟ್ ಮಾಡಿ, ಸಿಲ್ವರ್ ಕಲರ್ ಆದರೂ ಇನ್ಸರ್ಟ್ ಮಾಡಿ. ನಿಮ್ಗೆ ಸೀರೆ ಯಾವ ಕಲರ್ ಬೇಕಾಗಿರುತ್ತೆ, ಬೀಡ್ ಯಾವ ಕಲರ್ ಬೇಕಾಗಿರುತ್ತೆ ನೀವು ಆ ಕಲರ್ ಬೀಡನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ತೋರ್ಸೋಕ್ಕೆ ಅಂತ ಗೋಲ್ಡನ್ ಕಲರ್ ಬೀಡ್ಸ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ. ಈ ಥರ ನೀಡಲಲ್ಲಿ ಬೀಡ್ ಹಾಕ್ಕೊಂಡು ದಾರ ತೊಗೊಂಡು ಬೀಡನ್ನ ದಾರದಲ್ಲಿ ಇನ್ಸರ್ಟ್ ಮಾಡಬೇಕು. ಲಾಕ್ ಏನು ಮಾಡೋದಿಲ್ಲ, ಡೈರೆಕ್ಟ್ ಇನ್ಸರ್ಟ್ ಮಾಡಿ ಅಲ್ಲಿ ಪಕ್ಕದಲ್ಲೇ ಇರುತ್ತಲ್ಲ ಎರಡರಲ್ಲೂ ಒಂದು ಹೋಲ್ ಕಾಣಿಸುತ್ತೆ ನಿಮಗೆ. ಒಂದು ನೀಡಲ್ ಹಾಕ್ಬಿಟ್ರೆ ಅದು ಹೋಲ್ ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ನಾರ್ಮಲ್ ಲಾಕ್, ನಾರ್ಮಲ್ ಲಾಕ್ನ ನಾವಿಲ್ಲಿ ಹಾಕಬೇಕು. ಬೀಡ್ ಲಾಕ್ ಮಾಡೋದೇನಿಲ್ಲ, ಡೈರೆಕ್ಟಾಗಿ ಹೋಲಲ್ಲಿ ಹಾಕ್ಬಿಟ್ಟು ಒಂದು ಲಾಕ್. ನೆಕ್ಸ್ಟ್ ಒಂದು ಬೀಡ್ ಇನ್ಸರ್ಟ್ ಮಾಡಿ ದಾರನ ಒಂದು ಸ್ವಲ್ಪ ಮೇಲೆ ತೊಗೊಂಡು ಒಂದು ಬೀಡ್ ತೊಗೊಂಡು ನೀಡಲಲ್ಲಿ ಇನ್ಸರ್ಟ್ ಮಾಡಿ ಈ ಥರ ದಾರದಲ್ಲಿ ಇನ್ಸರ್ಟ್ ಮಾಡಿ ಒಂದು ಲಾಕ್ ಬಿಟ್ಟು ನೆಕ್ಸ್ಟ್ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಹತ್ತಿರ ಆಗಿಬಿಡುತ್ತೆ ಬೀಡು. ಈ ಥರ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಒಂದು ಲಾಕ್ ಬಿಟ್ಟು ನೆಕ್ಸ್ಟ್ ಲಾಕ್ಗೆ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಸೊ ಅಲ್ಲಿ ನಡುವೆ ಒಂದು ಹೋಲ್ ಬಿಡೋದ್ರಿಂದ ನೀಡಲ್ ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸುತ್ತಲ್ಲ, ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ತುಂಬ ಹತ್ತಿರ ಆದಂಗೆ ಆಗಿಬಿಡುತ್ತೆ. ಆ ಥರನೂ ಹಾಕ್ಬೋದು. ಇನ್ನೂ ಸ್ವಲ್ಪ ಸ್ಮಾಲ್ ಸೈಜ್ ಮಣಿ ತೊಗೊಂಡಾಗ ನೀವು ಆ ಥರ ಹಾಕ್ಬೋದು. ಆ ಮಣಿ ಎಷ್ಟು ಜಾಗ ತೊಗೊಳುತ್ತೋ ಅಷ್ಟು, ಅದಕ್ಕೆ ಒಂದು ಲಾಕ್ ಸ್ಪೇಸ್ ಸಾಕು. ಇದೇ ಥರ ಕಂಪ್ಲೀಟಾಗಿ ಹಾಫ್ ಮೂನ್ ಡಿಸೈನ್ ಎಷ್ಟು ನೀವು ಬರುತ್ತೋ ಅಷ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ಯಾಪು. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಗ್ಯಾಪ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಒಂದೊಂದು ಹೋಲ್ ಗ್ಯಾಪ್ನ ನೀವು ಬಿಡ್ತಾ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಟ್ ದ ಎಂಡ್ ಒಂದು ನಾರ್ಮಲ್ ಒಂದು ಲಾಕ್ ಹಾಕಿ ಲಾಸ್ಟಲ್ಲಿ ಒಂದಿರುತ್ತೆ ಹೋಲು, ಆ ಹೋಲು ಒಂದು ಲಾಕ್ ಹಾಕಿ ನೀವಿಲ್ಲಿ 3 ಚೈನ್ನ ಹಾಕಬೇಕು.
3 ಆದರೂ 5 ಆದರೂ ಎಷ್ಟಾದರೂ ಹಾಕಿ. ಸೊ 3 ಚೈನ್ನ ಹಾಕಿ ದಾರ ಕಟ್ ಮಾಡಿಕೊಂಡು ನಾವು ಈ ದಾರನ ಹಿಂದ್ಗಡೆ ಅಂಟಿಸ್ಬೋದು ಗಮ್ ಹಾಕಿ. ತುಂಬ ಹುಷಾರಾಗಿ ಮಾಡಬೇಕು. ಎಂಡಲ್ಲಿ ಬಂದಾಗ ಮಾತ್ರ ದಾರ ಸ್ವಲ್ಪ ಮಿಸ್ ಆಗೋದ್ರೆ ಎಲ್ಲ ಡಿಸೈನ್ ತೆಗಿಬೇಕಾಗತ್ತೆ. ಈ ಥರ ಕಟ್ ಮಾಡಿಕೊಂಡು ದಾರನ ತೆಗೆದು ನೋಡಿ, ಈ ಥರ ಕಾಣಿಸುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ. ಸೊ ಇದನ್ನು ಸೀರೆಗೆ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದನ್ನು ಇನ್ನೊಂದು ಚೂರು ದಾರನ ಕಟ್ ಮಾಡ್ಕೊಂಬಿಟ್ಟು ಗಮ್ ಹಾಕಿ ಈ ಥರ ಹಿಂದೆ ಅಂಟಿಸ್ಬಿಟ್ರೆ ಕಾಣಿಸೋದಿಲ್ಲ, ಬಿಗಿಯಾಗೂ ಇರುತ್ತೆ. ಸೊ ನಾವು ಈ ಡಿಸೈನ್ಗೆ 150 ಅಥವಾ 130 ಚಾರ್ಜ್ ಮಾಡಬೇಕಾಗುತ್ತೆ. ತುಂಬ ಪೇಷನ್ಸ್ ಬೇಕು ಈ ಡಿಸೈನ್ ಹಾಕೋಕ್ಕೆ, ತುಂಬ ಅಂದರೆ ತುಂಬ. ಸೊ ಫೈನಲಾಗಿ ಈ ಥರ ಕಾಣಿಸುತ್ತೆ ಡಿಸೈನು. ಟ್ರೈ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ಫೋಟೋ ಕಳಿಸಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.